ಒಂದು ಆಡಿಯೋ ವೈರಲ್ ಆಗಿದೆ ಸರ್. ಈಗ ಎರಡು ಆಡಿಯೋ ವೈರಲ್ ಆಗಿದೆ. ಈಗ ನೀವು ಯಾರ್ದು? ಅದೇ ಎಂತದೇ ಇನ್ನೊಂದು ಮಾತಾಡಿದ್ದು ಮತ್ತೊಂದು ಆಡಿಯೋ ವೈರಲ್ ಆಗಿದೆ. ಅದರಲ್ಲಿ 14ನೇ ವಾರ್ಡ್ನಲ್ಲಿ ನನಗೆ ಶೀನಾ ಸಿಕ್ಕಿದ್ದ. ಅದರಲ್ಲೇ ಇದೆಯಲ್ಲ, ಅದಾಯ್ತು. ಅದರಲ್ಲಿ 12ವರೆವರೆಗೂ 27% ವೋಟಿಂಗ್ ಆಗಿದೆ. ಅದರಲ್ಲಿ 9% ಮಾತ್ರ ಮುಸ್ಲಿಮ್ಸ್ ಇದ್ದಾರೆ. ಅವ್ರು ಹೊರಗಡೆ ಬಿಡಬಾರದು, ಆ ರೀತಿ ನೋಡ್ಕೊಂಡು ಇದೇ ಸೇಮ್ ಅದೇ ಆಡಿಯೋ ಇದ್ರದ್ದು. ಈಗ ಇದ್ರಲ್ಲಿ ಇರೋದು ಅದೇ ಆಡಿಯೋ. ಸಿಗ್ತಾ ಇಲ್ಲ, ನನ್ನ ಮಗನ ಫೋನಿಂದ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಇಲ್ಲ ಇರಲಿ, ಏನೇ ಇರಲಿ. ನಾನು ಈಗ ನಿಮಗೆ ಬೆಳಗ್ಗೆನೂ ಹೇಳಿದ್ದೀನಿ ಮಾಧ್ಯಮದವರಿಗೆ, ಇದು ಸುಳ್ಳು ಸುದ್ದಿ ಹರಿಬಿಡ್ತಿದ್ದಾರೆ. ಯಾರು ಮಾಡಿದ್ದಾರೆ ಅಂತೇಳಿ ಅದಕ್ಕೆ ಅವ್ರ ಮೇಲೆ ನಾನು ಕ್ರಮ ತಗೊಳಕ್ಕೆ FIR ಮಾಡಿದ್ದೀನಿ. ಈಗ FIR ಕಾಪಿ DYSP ಸಾಹೇಬರು ಬೆಳಗ್ಗೆ ಕೊಡ್ತೀನಿ. ಈಗ ಅದರಲ್ಲಿ 2-3 ಕ್ಲಾಸ್ ಇದ್ದಾವೆ. ನನ್ನ ಕಾನೂನು ಸಲಹೆ ತೊಗೊಂಡು SP ಸಾಹೇಬರು ಬೆಳಗ್ಗೆ ಕರೆದಿದ್ದಾರೆ 10 ಗಂಟೆಗೆ. ಅವ್ರ ಜೊತೆಗೆ ಚರ್ಚೆ ಮಾಡಿ ನಾನು FIR ಕಾಪಿ ನಿಮಗೆ ಕೊಡ್ತೀನಿ ಅಂತೇಳಿ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ. ಈಗ ಅದೇ ಅಕ್ನಾಲೇಜ್ಮೆಂಟ್ ಮೇಲೆ ನಾನು ನಿಮಗೆ ತೋರಿಸಿರೋದು, ಅದು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ, ಸ್ವೀಕರಿಸಿದ್ದೀನಿ. ಇದು FIR ಅಂತಲೇ ತಿಳಿಯಿರಿ. ನಾನು ಬೆಳಗ್ಗೆ ನಿಮಗೆ FIR ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ಸರ್ ಆಗ್ರಹ ಏನು ಮಾಡಿದ್ರು? ಆಗ್ರಹ ಏನಿಲ್ಲ, ಇದು ಸುಳ್ಳು ಸುದ್ದಿ ಹರಿದಾಡಿ ಇದು ಮಾಡ್ತಾ ಇದೆ ಜಾಲತಾಣದಲ್ಲಿ. ನನ್ನ ಮೇಲೆ ನನ್ನ ಮಾನಕ್ಕೆ ಹಾನಿಯಾಗಿದೆ, ನನ್ನ ಕ್ಯಾರಿಯರ್ಗೆ ಹಾನಿಯಾಗಿದೆ. ಈ ಥರದಿಂದ ಜಮೀರ್ ಸಾಹೇಬ್ರದ್ದು ಮತ್ತು ನಂದು ಫೋಟೋ ಅಂಟಿಸಿ ಈ ಸುಳ್ಳು ಸುದ್ದಿ ಹರದಾಡ್ಸಿರೋದು ಕಾನೂನು ಕ್ರಮ ಅವ್ರ ಮೇಲೆ ಜರುಗಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಇದ್ರ ಮೇಲೆ ಪರಿಶೀಲನೆ ಮಾಡಿ ನೀವು ನನಗೆ ಸೂಕ್ತವಾದ ನ್ಯಾಯ ದೊರಕಿಸಿ ಅಂತ ಹೇಳಿದ್ದೀನಿ. ಮತ್ತೆ ಯಾರು ಫೋನ್ ಮಾಡಿದ್ರಿ ಸರ್ ಇವತ್ತು ಬೆಳಗ್ಗೆಯಿಂದ? ಇಲ್ಲ, ಯಾರು ಮಾಡಿಲ್ಲ. ಇಲ್ಲ ಯಾರು ಇಲ್ಲ, ನಾನು ಮಾಡಿಲ್ಲ, ಅವರು ಮಾಡಿಲ್ಲ. ಸಚಿವರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ, ಯಾವ ರೀತಿ ಎಲ್ಲ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ವಿಚಾರವನ್ನ. ಜಮೀರ್ ಸಾಹೇಬ್ರು ಮಲ್ಲಿಕಾರ್ಜುನ್ ಇಲ್ಲ, ನನಗೇನು ಮಾಹಿತಿ ಇಲ್ಲ. ಅದು ನಮಗೇನು ಮಾಹಿತಿ ಇಲ್ಲ, ನಮಗೇನು ಹೇಳಿಲ್ಲ ಯಾವುದು. ನಮಗೆ ಇನ್ನೂವರೆಗೂ ನಾವು ವಿರೋಧ ಚಟುವಟಿಕೆ ಮಾಡಿದ್ದೀವಿ ಅಂತ ನಮಗೆ ಮಾಹಿತಿ ಇಲ್ಲ. ಇದೇ ಆಡಿಯೋ ಆಧರಿಸಿ ಇಲ್ಲಿಂದ KPCCದವರು ಸಹ ಅಲ್ಲ, ಪರಿಶೀಲನೆ ಮಾಡಲಿ ಬಿಡ್ರಿ, ಅದಕ್ಕೇನು ತೊಂದರೆ ಇಲ್ಲ. ನಮಗೆ ಮುಖ್ಯವಾದ ಇದು ಲೀಕ್ ಆಗಿರೋದು ಎಲ್ಲಿಂದ ಏನಾಗಿದೆ, ನಾವು ಮಾತಾಡಲಿಲ್ಲಿದ್ರು ವಿಷಯಗಳು ಎಲ್ಲ ಮಾತಾಡಿದ್ದೇವೆ ಅಂತೇಳಿ ಸೃಷ್ಟಿ ಮಾಡಿರೋದು, ಅವೆಲ್ಲ ಹೊರಗೆ ಬರಲಿ ಅಂತೇಳಿ ನಾವು FIR ಮಾಡಿರೋದು. ನಾವು ತಪ್ಪಿಸ್ತರಿದ್ರೆ ನಾವ್ಯಾಕೆ ಕಾನೂನು ಮೊರೆ ಹೋಗ್ತಿದ್ವಿ? ಎಲ್ಲ ತನಿಖೆ ಆಗಬೇಕು, ಸ್ಪಷ್ಟವಾಗಿ ತನಿಖೆ ಆಗಬೇಕು. ಇದ್ರ ಹಿಂದೆ ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ಅದು ಬಯಲಿಗೆ ಬರಬೇಕು, ಎಲ್ಲ ಸ್ಪಷ್ಟೀಕರಣ ಆಗಲಿ, ಯಾರಿಗೆ ತಲೆ ದಂಡ ಆಗ್ತದೆ ಆಗಲಿ. ದಕ್ಷಿಣ ಕ್ಷೇತ್ರ ಶಾಸಕರು ಇದೇನು ಓಪನ್ ಸೀಕ್ರೆಟ್ ಈಗ ಗೊತ್ತಾಗಿದೆ. ಅದೇ ಬಹಿರಂಗ ಪಡಿಸ್ಲಿ ಅದೆಲ್ಲ ಯಾವ ಥರ ಎಲ್ಲಿಂದ ಬಂತು, ಏನು ಬಂತು, ಯಾವ ಥರ ಆಗಿದೆ, ಯಾವ ಥರ ಇಲ್ಲ ಅಂತೇಳಿ ಸ್ಪಷ್ಟೀಕರಣ ಕೊಡಲಿ. ಹೇಳಿದ್ರು ಇದಾಗಿದ್ದು ನಿಜ, ಇವಾಗ ಓಪನ್ ಆಗಿದೆ. ಅದೇ ಅವ್ರಿಗೆ ಗೊತ್ತು, ಅದು ಕೇಳಿ ಅದು ಬಹಿರಂಗವಾಗಿ ಹೇಳಲಿ, ಅವರು ಯಾವ್ದಾಗಿದೆ ಯಾವ್ದಿಲ್ಲ ಅಂತೇಳಿ ಹೇಳಲಿ. ಅದು ಆಮೇಲೆ ಯಾವ ಥರ ಅದು ಸೃಷ್ಟಿಯಾಗಿ ಹೊರಗೆ ಬಂತು ಅಂತ ಅದನ್ನು ಬರಲಿ, ಎಲ್ಲ ಕುಲಂಕುಷವಾಗಿ ಬರಲಿ, ಯಾರಿಗೆ ತಲೆದಂಡ ಆಗಲಿ, ಏನು ಅದರಲ್ಲಿ ತೊಂದರೆ ಇಲ್ಲ. ವಕ್ಫ್ ಬೋರ್ಡ್ನಲ್ಲಿ ಭ್ರಷ್ಟಾಚಾರ ಮಾಡಿದನನ್ನ ಇಲ್ಲಿ ಎಲ್ಲ ಹೂಡಿಕೆ ಮಾಡಿದಾರೆ ಅಂತ ಆರೋಪ ಮಾಡಿ ಒಂದು ನಾನು ಬಹಿರಂಗವಾಗಿ ಹೇಳಕುಂತೀನಿ, ಯಾರೇ ಹೇಳಿರಲಿ, ಯಾರೇ ಪ್ರಭಾವಿ ಇರಲಿ, ನಾನು ಒಂದು ಭ್ರಷ್ಟಾಚಾರ ಮಾಡಿದರೆ ರಾಜಕೀಯ ಅಲ್ಲ, ನಾನು ಯಾವ ಜನಸಾಮಾನ್ಯ ಇದರಲ್ಲಿ ಕಾರ್ಯಕ್ರಮದಲ್ಲಿ ನಾನು ಬರೋದಿಲ್ಲ. ಒಂದು ಸಣ್ಣ ನಂದು ಯಾರ ಚರಿತ್ರೆಗೆ ಧಕ್ಕೆ ಮಾಡಿದರೆ ಅದು ಪ್ರೂಫ್ ಸಮೇತ ತೋರಿಸ್ಬೇಕು, ಯಾವುದೇ ಇರಲಿ. ನಾನು 3 ಅವಧಿ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಒಂದು ರಾಗಿ ಕಾಳಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ನನ್ನ ಮೇಲೆ ಆರೋಪ ಮಾಡಿಬಿಡಲಿ, ನಾನು ಅವ್ರು ಹೇಳಿದ್ದು ತಲೆದಂಡ ನನಗೆ ಒಪ್ಪಿಗೆ ಇದೆ. ಇಲ್ಲಿದ್ರೆ ಅವ್ರು ಒಪ್ಕೋಬೇಕು, ಇಲ್ಲಿದ್ರೆ ಸಾಬೀತುಪಡಿಸ್ಬೇಕು. ಅಷ್ಟು ಸುಲಭವಾಗಿ ನಾನು ಬಿಡೋದಿಲ್ಲ. ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಯಾರೇ ಹಚ್ಚಿದ್ರು ಕೂಡ ನಾನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಆ ಭ್ರಷ್ಟಾಚಾರದ ಆರೋಪ ಮುಕ್ತ ಆಗೋ ತನಕನೂ ನಾನು ಅದು ಬಿಡೋದಿಲ್ಲ. ಅದ್ರ ಬಗ್ಗೆ ನನ್ನ ಇದು ಇದೆ. ನಾನು ಜೀವನ ಮಾಡಿರೋದೇ ನನ್ನ ಇದಕ್ಕೋಸ್ಕರ, ನನ್ನ ಸ್ವಾಭಿಮಾನಕ್ಕೋಸ್ಕರ. ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ನಾನು ಯಾವ ಕಾರಣಕ್ಕೂ ಬಿಡೋದಿಲ್ಲ. ಅದು ಎಲ್ಲಿಗಾರೇ ಹೋಗಲಿ, ಎಲ್ಲಿಗಾದರೂ ಹೋಗಿ ಮುಟ್ಟಿ ಎಂಡಾಗಲಿ, ಅದಕ್ಕೆ ನಾನು ಭದ್ರ. ಕಾನೂನು ರೀತಿಯಾಗಲಿ ಬೇರೆ ರೀತಿಯಾಗಲಿ ನಾನು ಭದ್ರ ಆಗಿ ಸಿದ್ಧ ಇರ್ತೀನಿ ಹೋರಾಟಕ್ಕೆ. ಅದು ಒಟ್ಟು ಬಹಿರಂಗ ಪಡಿಸ್ಬೇಕು. ಬರೇ ಹುಸಿಗುಂಡು ಮಾತುಗಳು ಹೇಳಿ ಸುಮ್ಕಾಗೋದಲ್ಲ, ಮಾತಾಡಿದ ಮೇಲೆ ಅದು ತಕ್ಕಂತೆ ನಡ್ಕೋಬೇಕು. ಭ್ರಷ್ಟಾಚಾರದ ಬಗ್ಗೆ ಅದು ಹೈಕಮಾಂಡಿಗೆ ಬಿಟ್ಟಿದ್ದು, ತಲೆದಂಡ ಆಗುತ್ತೋ ಇಲ್ಲೋ ಏನಂತ ಹೇಳಿ. ಈಗ ಈ ಥರ ಮಾತುಗಳು ಬಂದರೆ ನಾವು ನಾಳೆಯಿಂದ ಬೇರೆ ಥರ ಮಾತಾಡಿ ನಾವು ಬೇರೆ ಥರ ಹೇಳೋಕ್ಕೆ ನಾನು ಶುರು ಮಾಡ್ತೀನಿ. ಸರ್, ಮೊದಲೇನೂ ಜಮೀರ್ ಸಾಹೇಬ್ರ ಜೊತೆಗೆ ಇಡೀ ಸಮಾಜ ಇದೆ, ನಾಳೆನೂ ಇದೆ, ಮುಂದೆನೂ ಇರ್ತದೆ. ಅವ್ರ ಜೊತೆಗೆ ಇಡೀ ಸಮಾಜ ಇದೆ, ಇಲ್ಲ ಅಂತ ಇಲ್ಲ.
ಅವರು ಈಸ್ ಎ ಮಾಸ್ ಲೀಡರ್ ಆಫ್ ಅವರ್ ಕಮ್ಯುನಿಟಿ. ನಾನು ಮೊದಲೇನೂ ಹೇಳಿದ್ದೀನಿ, ಬೇರೆ ಸಮಾಜದ ನಾಯಕರು ಇದ್ದಾರೆ, ಇಲ್ಲ ಅಂತ ಇಲ್ಲ, ಬಟ್ ಇವ್ರ ಪ್ರಭಾವನೇ ಬೇರೆ ಜಮೀರ್ ಸಾಹೇಬ್ರು. ಹೈಕಮಾಂಡ್ ಮನವಿ ಮಾಡ್ತಾರೆ ಸರ್ ಇದ್ರ ನಾನು ಹೈಕಮಾಂಡಿಗೆ ಮನವಿ ಮಾಡೋದು ಇಷ್ಟೇ ಅಂತ ಏನಂತ ಹೇಳಿದರೆ, ಈ ಷಡ್ಯಂತ್ರ ಯಾರು ಮಾಡ್ತಿದ್ದಾರೆ, ಇದು ಯಾಕಾಯಿತು, ಹೆಂಗಾಯಿತು, ಈಗ ನನ್ನ ಮೊಬೈಲಿಂದ ಲೀಕ್ ಆಗಬೇಕು, ಜಮೀರ್ ಸಾಹೇಬ್ರ ಮೊಬೈಲಿಂದ ಲೀಕ್ ಆಗಬೇಕು ಅಂತ ಮಾತಾಡೇ ಇದ್ದಿದ್ರೆ, ಇದು ಬೇರೆ ಕಡೆಯಿಂದ ಲೀಕ್ ಆಗ್ತಿರೋದು ಎಲ್ಲಿಂದ ಬಂತು, ಹೆಂಗೆ ಸೃಷ್ಟಿ ಮಾಡಿದ್ರು, ಹೆಂಗೆ ಆಯ್ತು ಇದು ಅಂತೇಳಿ ಅದು ಬಹಿರಂಗವಾಗಿ ಆಗಲಿ. ಯಾರ್ಯಾರು ಏನೇನು ಮಾಡಿದಾರಂತ ಗೊತ್ತಾಗ್ಲಿ ಬಹಿರಂಗವಾಗಿ, ಯಾರಿಗೆ ತಲೆದಂಡ ಆಗ್ತೈತೆ ಆಗಲಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.